ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಕರಿಯಪ್ಪನವ್ರೆ, ಇನ್ನೊಂದು ಗುಡ್ ನ್ಯೂಸ್ ಏನಾದ್ರೂ ಹೇಳ್ತೀರಾ? ಗುಡ್ ನ್ಯೂಸ್ ಅಲ್ಲ ಬಿಕ್ತಿ ಅವರೇ, ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸಾ? ಹೌದು. ಆ ಕಲ್ಕಿ ಬ್ಯಾಗಲ್ಲಿ ಓಪನ್ ಮಾಡಿ ಅದನ್ನ. ಇನ್ನೊಂದ್ಸಲ ಏನಾದ್ರು ನೀವು ಫೋನ್ ಮಾಡಿ ಅದನ್ನ ನೋಡಿದೆ ಇದು ನೋಡಿದೆ ಅಂತ ಏನಾದ್ರು ಹೇಳಿದ್ರೆ ನಾನು ಫಸ್ಟ್ ಬಂದು ನಿಮ್ಮನ್ನೇ ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಬತ್ತೀನಿ. ಈಗೇನ್ ಮಾಡೋದು ಕರಿಯಪ್ಪನವ್ರೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಬಿಕ್ತಿ ಅವರೇ. ನೋಡಿ, ನೀವೇನ್ ಮಾಡಿದ್ರು ಅದ್ ನನ್ಗೆ ಗೊತ್ತಿಲ್ಲ. ಆ ಪೀಡೆ ಕಲ್ಯಾಣ ಮಂಟಪಕ್ಕೆ ಬರದೇ ಇರೋ ಹಾಗೆ ನಾನೇ ಏನಾದ್ರೂ ಮಾಡ್ತೀನಿ. ಸರಿ ಬಿಕ್ತಿ ಅವರೇ. ಬಸವರಾಜ, ಅಣ್ಣ ಎಲ್ಲ ಲಗೇಜು ಎಣಸ್ಕೊಂಡು ತಗೊಂಡು ಹೋಗ್ಬೇಕು, ಅಲ್ಲಿ ಎಣಸ್ಕೊಂಡು ಇಳಿಸ್ಕೋಬೇಕು. ಸರಿ ಅಣ್ಣ. ಆಯ್ತಾ? ಆಯ್ತಣ್ಣ. ಸರಿ ನಡಿ. ಹಾಗೆ ಛತ್ರದಲ್ಲಿ ಪನ್ನೀರ್ ಖಾಲಿ ಆಗಿದೆಯಂತೆ, ಹೋಗ್ತಾ ನೀನು ಪನ್ನೀರ್ ಕಲೆಕ್ಟ್ ಮಾಡ್ಕೊಂಡು ಹೋಗು ರಾಜಣ್ಣನ ಅಂಗಡಿಯಲ್ಲಿ. ಓಕೆ ಅಣ್ಣ. ಹಲೋ. ಸರ್, ಇಲ್ಲ 7 ಗಂಟೆ ಕರೆಕ್ಟಾಗಿ ಶುರು ಆಗ್ಬಿಡುತ್ತೆ. 8:30 ಅಷ್ಟೊತ್ತಿಗೆ ಊಟ. ನೀವು ಕುಟುಂಬ ಸಮೇತರಾಗಿ ಮದ್ವೆಗೆ ಬರಲೇಬೇಕು, ಯಾವುದೇ ಕಾರಣ ಕೊಡೋ ಹಾಗಿಲ್ಲ. ಈ ಸಲ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ, ನೀವು ತುಂಬಾ ಖುಷಿ ಪಡ್ತೀರಾ. ಬನ್ನಿ. ಆಗ್ಲಿ. ಅಪ್ಪ ಕ್ಯಾಶ್ ತಗೊಳ್ಳಿ. ನೀನ್ ಇಟ್ಕೊಂಡಿದ್ಯೇನಾ? ಇಟ್ಕೊಂಡಿದ್ದೀನಿ. ಓಕೆ ಸರಿ. ನೀನು ಹೋಗಿ ಅದೆಲ್ಲ ಉಸ್ತುವಾರಿ ನೋಡ್ಕೋತಾ ಇರೋ, ನಾನು ಅಮ್ಮ ಅನಘನ್ನ ಕರ್ಕೊಂಡ್ಬರ್ತೀನಿ. ಸರಿ ಅಪ್ಪ. ಎಷ್ಟು ಕಾಲಪ್ಪ ಇವತ್ತು. ಹಲೋ. ನಿನಗೆ ತುಂಬಾ ಗೌರವ ಕೊಡ್ತೀನಿ ರಾಧಿಕಾ, ಆದ್ರೆ ನೀನ್ ನನಗೆ ಎಲ್ರ ಮುಂದೆ ತುಂಬಾ ಅವಮಾನ ಮಾಡ್ಬಿಟ್ಟೆ. ನನಗ್ ನಿನ್ ಪ್ರೀತಿನೂ ಬೇಡ, ನನಗ್ ನಿನ್ ಸ್ನೇಹನೂ ಬೇಡ, ನಿನ್ ಸಾವಸನೂ ಬೇಡ. ಇನ್ನೂ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನನಗ್ ನಿನ್ ನೋಡಕ್ಕೂ ಇಷ್ಟ ಇಲ್ಲ. ಅನಗ, ತಗೋ. ಅನಗ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಏಯ್, ನನ್ ಮಗಳ ಮೇಲೆ ನಿನ್ ಕೆಟ್ಟ ದೃಷ್ಟಿ ಹಾಕ್ಬೇಡ. ಹೋಗಲ್ ಹಿಂದೆ ನಿಂತ್ಕೋ. ಎಲ್ಲಿ? ಆಹಾ, ನನ್ ಕಂದ, ನಿನಗೆ ನನ್ ದೃಷ್ಟಿನೇ ತಾಗತ್ತೆ. ಕಮಲೋ, ಎಷ್ಟೊತ್ತು ಕಾಯೋದು? ಹಾರಿ ಬಂದ್ವಿ. ಎಲ್ಲ ಹಾಕೊಂಡಿದೆ ಅಲ್ಲ ಪುಟ? ಬಾ. ಒಂದಿಡೀ ಮದ್ವೆ ತಯಾರಿ ನಡೆಸ್ಬಿಡ್ಬಹುದು, ಆದ್ರೆ ಈ ಹೆಣ್ಮಕ್ಳು ರೆಡಿ ಆಗಲ್ಲ.
ರೀ ಹೇಗ್ ಕಾಣಿಸ್ತಾ ಇದ್ದಾಳೆ ನಮ್ ಮಗಳು? ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಆಮ್, ರಾಣಾ ರಾಣಾ ಅವನನ್ನ ಮೊದ್ಲೇ ಕಳಿಸಿದ್ದಾಯ್ತು. ಇನ್ ನಾವಷ್ಟೇ ಉಳ್ಕೊಂಡಿರೋದು. ಹೌದಾ? ರೀ ನಾವ್ ರೆಡಿ, ಹೊರಡನ್ವಾ? ನಡಿ. ಬಾ ಪುಟ. ಏಯ್ ನೀನೆಲ್ಲಿ? ಆಗ್ಲೇ ಹೇಳಿದೀನಿ ತಾನೆ, ಇಲ್ಲೇ ಇರು. ಬಾ ಪುಟ, ಬನ್ರಿ. ಇನ್ಮೇಲೆ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ದಯವಿಟ್ಟು ದಯವಿಟ್ಟು ನೀ ನನ್ನ ಮದುವೆಗೆ ಬರ್ಬೇಡ, ಬರ್ಕೂಡ್ದು. ಚಿರು ಮನ್ಸಿಂದ ಹಾಗೆ ಹೇಳಿರಲ್ಲಮ್ಮ, ಏನೋ ನಿನ್ ಮೇಲ್ ಕೋಪಕ್ಕೆ ಹಾಗೆ ಹೇಳೋಗಿರ್ತಾರಷ್ಟೇ. ಹೌದು ಸಿಸ್ಟರ್, ಚಿರವರು ಯಾವತ್ತೂ ನಿಮ್ ಬಗ್ಗೆ ಆತರ ಮಾತಾಡಿದಾರಲ್ಲ, ಇವತ್ತಂಗ್ ಮಾತಾಡಿದಾರೆ ಅಂದ್ರೆ ಅದು ನಿಮ್ಮ ಮೇಲಿರೋ ಪ್ರೀತಿಯಿಂದಾನೆ.